ವೀಕ್ಷಕರೇ ಬನ್ನಿ ಪತ್ರ ಓದೋ ಸಮಯ ಆಯ್ತು. ಯಾರು ಎಲ್ಲಿಂದ ಪತ್ರ ಕಳಿಸಿದ್ದಾರೆ ನೋಡೋಣವಾ? ಗುರುಜಿ ಪತ್ರವನ್ನ ಗುಲ್ಬರ್ಗಾದಿಂದ ಕಳಿಸಿದ್ದಾರೆ. ದಯಮಾಡಿ ಕ್ಷಮಿಸಿ, ಹೆಸರನ್ನ ಸೂಚಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗುರುಜಿ, ಇವರು ಜನ್ಮ ಕುಂಡಲಿಯ ಬಗ್ಗೆ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಅದೇನಂದ್ರೆ, ಇವರ ಕುಂಡಲಿಯ 10ನೇ ಮನೆಯಲ್ಲಿ ಶುಕ್ರ ಮಂಗಳ ಇಬ್ರು ಒಟ್ಟಿಗೆ ಇದ್ದಾರೆ. ಹಾಗಾಗಿ ಗಾಬರಿ ಆಗಿದೆ ಗುರುಜಿ, ಇದು ಏನಾದ್ರೂ ಪರಿಹಾರ ಇದೆಯಾ, ಏನಾದ್ರೂ ದೋಷನ ಹೀಗಿದ್ರೆ ಅಂತ. ಗುರುಜಿ, ಸುಮಾರು ಜನಕ್ಕೆ ಈ ಒಂದು ಗೊಂದಲ ಇದ್ದೇ ಇದೆ ಗುರುಜಿ. ಏನಂದ್ರೆ, ಅಯ್ಯೋ ಒಂದು ಮನೆಯಲ್ಲೇ 3-4 ಗ್ರಹಗಳು ಕೂತ್ಬಿಟ್ಟಿದ್ಯಂತೆ. ಒಬ್ಬೊಬ್ರು ಜ್ಯೋತಿಷರು ಒಂದೊಂದ್ ತರ ಹೇಳ್ತಾರೆ. ಒಂದು ಮಾರಕವಾಗಿರತ್ತಂತೆ, ಒಂದು ಸಪೋರ್ಟ್ ಮಾಡಿದ್ರು ಇನ್ನೊಂದು ಬಿಡಲ್ವಂತೆ ಯಶಸ್ಸಿಗೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಎಲ್ಲರಲ್ಲೂ ಮೂಡೋ ಪ್ರಶ್ನೆ ಇದು. ಇದಕ್ಕೇನು ಉತ್ತರ ನೀಡ್ತೀರಾ? ನೀವು ಯಾರ ಹೆಸರು ಕೊಡದೇ ಇರೋರು ನಿಮ್ಗೊಂದು ವಿಚಾರ ಹೇಳ್ತೀನಿ ಕೇಳಿ. ಯಾವತ್ತಾದ್ರೂ ಅರ್ಧಂಬರ್ಧ ಎಂಟಿ ವೆಸಲ್ಸ್ ಮೇಕ್ ನಾಯ್ಸ್ ಅಂತ, ಭಾಳ ತಳಕು ಬಳಕಾಗಿರ್ತಕ್ಕಂಥ ಪಾತ್ರೆಗಳಲ್ಲಿ ಪೂರ್ತಿ ತುಂಬದೇ ಇದೆ, ತುಂಬಿದ ಕೂಡ ತುಳುಕಲ್ಲ. ಆದರೆ ಅರ್ಧಂಬರ್ಧ ತಿಳ್ಕೊಂಡಿರೋರಿಗೆ ಈ ಥರ ಹಣೆ ಬರ. ಬಾಯಿ ಮುಚ್ಕೊಂಡು ಯಾರಾದರೂ ಒಬ್ಬನ ಹೇಳೋದು ನಂಬಿದ್ರೆ ಪರವಾಗಿಲ್ಲ. 108 ಜನ ಹತ್ರ ಹೋಗಿ 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 ಕೇಳ್ಕೊಂಡು ಬರ್ತಾನೆ ಇದ್ರೆ ನಿಮ್ಮ ಹಣೆ ಬರಗಳು ಇಷ್ಟೇನೆ. ಅವನು ಒಂದು ಹೇಳ್ತಾನೆ, ಇನ್ನೊಬ್ಬನು ಇನ್ನೊಂದು ಹೇಳ್ತಾನೆ, ಮುತ್ತಬ್ಬನು ಇನ್ನೊಬ್ಬನು ಹೇಳ್ತಾನೆ. ಅವನೊಂದು ಹೇಳಿದ್ಮೇಲೆ ಖರ್ಚು ಮಾಡ್ಕೊಂಬನ್ನಿ, ಇನ್ನೊಬ್ಬನು ಹೇಳಿದ್ಮೇಲೆ ಇನ್ನೊಂದು ಖರ್ಚು ಮಾಡ್ಕೊಂಬನ್ನಿ. ಹೀಗೆ ಒಂದು ಕಾರ್ಯಕ್ರಮದ ಮೇಲೆ ಒಂದು ಕಾರ್ಯಕ್ರಮ, ಒಂದೊಂದು ಮಾಧ್ಯಮದಲ್ಲಿ ಒಬ್ಬೊಬ್ಬರು ಬರ್ತಾರೆ, ಹೋಗ್ತಾ ಇರಿ ಬರೋರ ಹತ್ರ ಅಲ್ಲ. ಅರ್ಥ ಆಯ್ತಾ? ಈ ರೀತಿ ಜೀವನ ಪೂರ್ತಿ ನಿಮ್ಗೆ ಅಲಿಯೋದೇ ಆಗೋಯ್ತು. ಯಾರಾದರೂ ಕರೆದು ನೋಡ್ರಯ್ಯ ಇಷ್ಟು ಮಟ್ಟಿಗಿದೆ ಅಂತ ಸತ್ಯವಾಗಿ ಯಾರಾದ್ರೂ ಹೇಳಿದ್ರೆ ಕೇಳೋರು ಇರಬೇಕು. ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಬರೋವನ್ನೆಲ್ಲ ಡಾಕ್ಟರ್ಗಳೆಲ್ಲ ಸರ್ಜನ್ ಆಗಕ್ಕೆ ಸಾಧ್ಯವಿಲ್ಲ. ಬರಬೇಕು, ಆ ಸರ್ಜನ್ ಬರೋವರೆಗೂ ಈ ಡಾಕ್ಟರ್ಗಳು ಕಾಯಬೇಕು. ಅರ್ಧಂಬರ್ಧ ಅವರು ತಿಳ್ಕೊಂಡಿರ್ತಾರೆ. ಪೂರ್ತಿ ಜ್ಞಾನ ಅನ್ನೋದು ಸ್ವಯಾರ್ಜಿತವಾಗಿ ಬರ್ತಕ್ಕಂಥ ವಿಚಾರ. ಏನು ಅಂದರೆ, ಯಾರು ಪತಿವ್ರತೆ ಅಂದರೆ ಅಹಲ್ಯ, ಸೀತಾ, ತಾರಾ, ದ್ರೌಪದಿ ಅಂತ ತೋರಿಸೋದಲ್ಲ. ನಾನು ಪತಿವ್ರತೆ ಅಂತ ಹೇಳ್ಕೋಬೇಕು. ನಿಮ್ಮಲ್ಲಿ ಆತ್ಮವಿಶ್ವಾಸ, ಯಾವುದರ ದೃಢ ನಿರ್ಧಾರ ಇರಬೇಕು. ನೀವು ಅದಕ್ಕೆ 108 ಜನ ಹತ್ರ ಹೋಗಬೇಡಿ. 108 ಜನ 108 ಕತೆ ಹೇಳ್ತಾರೆ. ಯಾರ ಹತ್ರ ಆದರೂ ಒಬ್ಬರ ಹತ್ರ ಸರಿಯಾದ ಸೂಚನೆ ಮಾಡಿದಾಗ, ನಾನು ಹೇಳೋದೇನು ಅಂದರೆ, ಎಲ್ಲರನ್ನೂ ಆಧರಿಸಿ, ಬೇಡ ಅಂದಿಲ್ಲ, ಒಬ್ಬನೇ ಅವನ ಹಿಡ್ಕೊಳ್ಳಿ, ನಂಬ್ಕೊಳ್ಳಿ. ಇವನು ಇಟ್ಕೊಂಡೆ ಅಂದರೆ ಗಣೇಶನ ಹಿಡ್ಕೊಂಡು ನಮಸ್ಕಾರ ಮಾಡೋದು, ಅದು ಬಿಟ್ಟು ಆಂಜನೇಯನ ಹಿಡ್ಕೊಳ್ಳೋದು, ಅದಾದ್ಮೇಲೆ ರಾಮನ ಹಿಡ್ಕೊಳ್ಳೋದು. ಇವನು ಕಾಪಾಡ್ತಾನೆ ಅಂತ ಅವ್ನು ಸುಮ್ಮನೆ ಇರ್ತಾನೆ, ಅವ್ನು ಕಾಪಾಡ್ತಾನೆ, ಇವನು ಸುಮ್ಮನೆ ಇರ್ತಾನೆ, ಯಾವನು ಕಾಪಾಡಲ್ಲ. ಹಂಗೆ ಆಗ್ಬಿಡತ್ತೆ ನಿಮ್ಮ ಗತಿ. ಎಲ್ಲ ದೇವರು ಒಂದೇ, ಎಲ್ಲರ ಶಕ್ತಿನೂ ಒಂದೇ. ವಿಷ್ಣುನ ಪೂಜೆ ಮಾಡ್ತಾ ಇದ್ದಾಗ ಸಾಕ್ಷಾತ್ ಪರಮೇಶ್ವರ ಅಂತ ನಂಬ್ಕೊಂಡು ಪೂಜೆ ಮಾಡಬಹುದು. ಪರಮೇಶ್ವರನ ಪೂಜೆ ಮಾಡ್ತಾ ಇದ್ದಾಗ ಗಣಪತಿ ಅಂತ ಪೂಜೆ ಮಾಡ್ಬೋದು. ಯದ್ಭಾವಂ ತದ್ಭವತೆ. ನೀವೇನು ಬೇಕೋ ಕಾನ್ಫಿಡೆನ್ಸು, ನಿಮ್ಮಲ್ಲಿರ್ತಕ್ಕಂಥ ದೈವಶಕ್ತಿ ನಂಬ್ಕೋಬೇಕು. ಇದನ್ನ ಪರಿಪಾಠವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಅಂತಲ್ಲ, ನೀವು ಕೇಳಿರೋ ಪ್ರಶ್ನೆ ಆಗಿದೆ ಅಂಥವ್ರು ಹೆಸರು ಕೊಡಬೇಕಾಗಿತ್ತು. ಇಲ್ಲೇ ನೀವೇನು ಕಳ್ತನ ವಿಚಾರ ಏನು ಕೇಳಿಲ್ವಲ್ಲ. ಶುಕ್ರ ಮಂಗಳ ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ಬಿಟ್ರೆ ಏನೋ ಅನಾಹುತಗಳಾಗ್ಬಿಡುತ್ತೆ. ಹುಡುಗ ಆಗಿದ್ರೆ ಅಬ್ಬಬ್ಬ ಅಂದರೆ ಲವ್ ಮ್ಯಾರೇಜ್ ಮಾಡಿಬಿಟ್ಟು ಡೈವರ್ಸ್ ಆಗ್ಬೋದು ಅಷ್ಟೇ, ಇನ್ನೇನು ಜಾಸ್ತಿ ಏನಾಗಲ್ಲ. ಇಲ್ಲ ಯಾವನಾದರೂ ಹೆಂಡ್ತಿನ ಕೊಲೆ ಮಾಡ್ಬೋದು. ಇಷ್ಟು ವಿಚಾರ. ಇದಕ್ಕೆ ಭಯ ಪಡುವಂಥದ್ದೇನಿದೆ? ಮಾಡದೇ ಇರೋವಂಥದ್ದಕ್ಕೆ ಎಲ್ಲವೂ ಶಾಸ್ತ್ರ ನಿಜ. ನಾನು ಅವತ್ತಿಂದಾನು ಬಡ್ಕೊತಾ ಇದ್ದೀನಿ. ಏನಂತ? ಶಾಸ್ತ್ರ ಸತ್ಯ, ಶಾಸ್ತ್ರಿ ಸುಳ್ಳು. ಹೇಳೋನು ಸುಳ್ಳಾಗ್ತಾನೆ. ಅವನು ಹೊಟ್ಟೆ ಪಾಡಿಗೇನೋ ಹೇಳ್ತಿರ್ತಾನೆ, ಕತೆ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವನು ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆಯವ್ನ ಕಥೆನ ಹೇಳ್ತಿರ್ತಾನೆ. ಅದಕ್ಕೆ ವಿಲ್ ಪವರು, ಕಾನ್ಫಿಡೆನ್ಸ್ ಇರಬೇಕು. ನಾನು ಅಧ್ಯಯನ ಮಾಡಿಬಿಟ್ಟು ಇದು ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಯಾವ ನಿಮ್ಗೆ ಹೇಳಿದಾನೋ ಅವನಿಗೆ. ನಿಮಗೂ ಈ ಪ್ರಶ್ನೆ ಕೇಳಕ್ಕೆ ಮೊದಲು ಆಧಾರಪೂರ್ವಕವಾಗಿ ಬೇಕು ಅಂದರೆ ಮುಂದೆ ಬಂದು ಯಾರನ್ನಾದ್ರೂ ವಿಚಾರಪೂರ್ವಕವಾಗಿ ಕೇಳ್ಕೋಬೇಕು. ಅದಕ್ಕೆ ನೀವೇನು ಮಾಡಿ, ಈ ಥರದ ಗೊಂದಲ ನನ್ನ ಹತ್ರನೇ ಕೇಳಬೇಕು ಅಂತಿಲ್ಲ. ಅಲಹಾಬಾದ್ ಯೂನಿವರ್ಸಿಟಿಗೆ ಹೋದರೆ ವಿಚಾರಪೂರ್ವಕವಾಗಿ ನಿಮಗೆ ಆಗಿರತಕ್ಕಂಥ ಆಸಕ್ತಿಪೂರ್ವಕವಾಗಿ ನೋಡ್ಕೋಬಹುದು. ಹಣೆ ಬರ ನೋಡಯ್ಯ ಇಷ್ಟೇ ನಿಂದು ಅಂತ ಹೇಳಿದ್ರೆ ಕೇಳಲ್ವೇ? ಆವಾಗ ಬರ್ಕೋಬೇಡಿ. ಈಗ ಪ್ರಶ್ನೆಗಳನ್ನು ಕೇಳಿಕೊಂಡು ಒಬ್ಬೊಬ್ಬರೇ ಅದು ಇದು ಅಂತ ಹೇಳ್ತಾರೆ. ಈಗ ನೀವು ಕೇಳಿರೋ ಪ್ರಶ್ನೆಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಶತ್ರುಸ್ಥಾನದಲ್ಲಿ ಯಾವತ್ತಾದರೂ ಮಂಗಳ ಗ್ರಹನ ಜೊತೆ ಶುಕ್ರ ಕೂತ್ಕೊಂಡ್ರೆ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್, ಅಂದರೆ ಅವನಿಗೆ ಯಾವತ್ತಾದರೂ ಸ್ಟ್ರೋಕ್ ಹೊಡೆಯುತ್ತೆ. ಇದು ಭಯ ಇದ್ದೇ ಇರಬೇಕು. ಜೀವನ ಪರ್ಯಂತ ಈ ಭಯ ಇರುತ್ತೆ. ಆದರೆ ಓಹೋ ಕುಜ ಇದ್ದಾನೆ, ಶುಕ್ರ ಇದ್ದಾನೆ, ಯಾರನ್ನು ಪೂಜೆ ಮಾಡ್ತಾನೆ? ಕುಜನಾದ್ರೆ ನರಸಿಂಹಸ್ವಾಮಿನ, ಶುಕ್ರನಾದ್ರೆ ಸಾಕ್ಷಾತ್ ಲಕ್ಷ್ಮೀನ. ಲಕ್ಷ್ಮೀ ನರಸಿಂಹನ ಹಿಡ್ಕೊಂಡ್ಬಿಟ್ರೆ ಭದ್ರವಾಗಿರ್ತಾನೆ. ಅದಕ್ಕೆ ಹೇಳೋದು ನವನರಸಿಂಹ ಕ್ಷೇತ್ರಕ್ಕೆ ಹೋಗಿ ಅಂತ ಜಾತಕದಲ್ಲಿ ಹೀಗಿದೆ, ಹೋಗಿ ಬನ್ನಿ ಅಂತ ಕೂಡ ಹೇಳಿದ್ದೀನಿ. ಕೇಳಲಿಲ್ವೇ? ನೀನು ಮಾಡಬೇಕಾದ ಇಷ್ಟೇನಪ್ಪ, ನೀನು ಹೆಸರು ಕೊಡ್ತೀಯೋ ಬಿಡ್ತೀಯೋ, ಯಾವ ಕೆಲಸವೋ ಈ ಕಾರ್ಯಕ್ರಮದಲ್ಲಿ ಯಾರೇ ನೋಡ್ತಾ ಇರಲಿ 108 ಜನ ಪ್ರಶ್ನೆ ಕೇಳಲಿ. ವಿಚಾರ ಇಷ್ಟೇ. ಶುಕ್ರಗ್ರಹ ಮತ್ತು ಕುಜಗ್ರಹ ಇಬ್ಬರು ಒಟ್ಟಿಗೆ ಇದ್ದರೆ ಯಾವ ಮನೇಲಾದ್ರೂ ಕೂತಿರ್ಲಿ, ಅವನು 1ರಿಂದ ಹಿಡಿದು 12ನೇ ಮನೆವರೆಗೂ ಕೂತಿರ್ಲಿ, ಎಂಥ ತೊಂದರೆ ಬಂದರೂ ತಲೆ ಕೆಡಿಸ್ಕೊ ಹೋಗಬೇಕಲ್ಲ. ಆಮೇಲೆ ದಿವ್ಯ ಕೇಳಿದ ಹಾಗೆ ಒಂದೇ ಮನೆಯಲ್ಲಿ 3 ಪ್ರಶ್ನೆಗಳು, ಅಂದರೆ 3 ಗ್ರಹಗಳು ಕೂತಿದ್ರೆ, 5 ಗ್ರಹಗಳು ಕೂತಿದ್ರೆ ಇದೇನು ವಿಚಾರ ಅಂದರೆ, 3ಕ್ಕಿಂತ ಹೆಚ್ಚು ಕೂತ್ಕೊಂಡ್ರೆ ಬಾಲಾರಿಷ್ಟ ಅಂತ ಕರಿತೀವಿ. ಚಿಕ್ಕ ವಯಸ್ಸಿಂದಾನೇ ಆ ಬಾಲಗ್ರಹದಿಂದ ಅವನು ಹುಟ್ಟುತ್ತಾನೆ,
ತಂದೆ ತಾಯಿಗೆ ತೊಂದರೆ, ಅವನು ಹುಟ್ಟುತ್ತಾನೆ ಸಹೋದರಗಳ ತೊಂದರೆ, ಅವನು ಹುಟ್ಟುತ್ತಾನೆ ಯಾವ ಕಾಲಕ್ಕೂ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ. ಇದು ನಿಜವಾದ ಶಾಸ್ತ್ರ. ಅದನ್ನು ಏನು ಮಾಡಬೇಕು ಅಂತ ಅವಾಗವಾಗ ಸರಿಪಡಿಸ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ಲು, ನನಗೆ ನೀವೆಲ್ಲರೂ ಕ್ಷೇಮವಾಗಿರಿ, ನನಗೆ ನಿಮ್ಮ ಕಂಡ್ರೆ ಇಷ್ಟ. ನಿಮ್ಮ ಅಷ್ಟು ಜನದಲ್ಲಿ ಕೆಲವರು ಮಾತ್ರ ಅಭಿಮಾನಿಗಳು, ಇನ್ನಷ್ಟು ಜನ ಏನು ಮಾಡ್ತಾ ಏನು ಹೇಳ್ಬಿಡ್ತಾರೆ ನೋಡೋಣ ಅಂತ ಒಂದಷ್ಟು ಜನ ಶತ್ರು ಇರ್ಬೋದು, ಕೆಲವರು ಆಸಕ್ತಿಯಿಂದ ನೋಡಿರ್ಬೋದು. ಎಲ್ರಿಗೂ ಎಲ್ಲರ ಮೇಲೆ ಒಂದೇ ಆಪೋಸಿಟ್ ರಿಯಾಕ್ಷನ್ ಸಿಗೋಕ್ಕೆ ಆಗಬೇಕು ಅಂತೇನಿಲ್ವಲ್ಲ. ಹಾಗೆ ಜೀವನನೂ ಒಂದೇ ಪರಿಪಾಠ. ಅದಕ್ಕೆ ಏನು ಹೇಳಬೇಕು, ಬಾಲಾರಿಷ್ಟವಾದ ದೋಷವನ್ನು ಬಾಲ್ಯದಲ್ಲೇ ಕಟ್ ಮಾಡದೇ ಇದ್ದರೆ ದೊಡ್ಡವರಾದ ಮೇಲೆ ಈ ದೋಷಗಳು. ಅದಕ್ಕೆ ಬಾಲಗಳನ್ನು ಚಿಕ್ಕ ವಯಸ್ಸಲ್ಲೇ ಕತ್ತರಿಸಬೇಕು. ಅದನ್ನು ಯಾವ ಕಾಲಕ್ಕೂ ನಾಯಿ ಬಾಲ ಡೊಂಕು ಅಂತ ನಾಯಿ ಬಾಲ ಹಾಕಕ್ಕಲ್ಲ, ಕನಿಷ್ಠ ಪಕ್ಷ ಕಪಿ ಬಾಲಗಳನ್ನಾದರೂ ಸರಿಪಡಿಸ್ಬೋದು, ಹೌದಲ್ವಾ? ಅದಕ್ಕೆ ಜೀವನ ಪರ್ಯಂತ ನೀವುಗಳು ಕೆಲವು ಶಾಸ್ತ್ರ ಸಂಪ್ರದಾಯ ಹಾಗೂ ನೋಡ್ಕೋಬೇಕಾ. ಎಲ್ಲವನ್ನೂ ನಾನೇನು ಹೇಳ್ತೀನಿ ಕೇಳಿ, ಎಂಥ ಶಾಸ್ತ್ರವನ್ನು ಏನೇ ಹೇಳಿ, ಯಾವ ಕಾಲಕ್ಕೆ ಯಾವ ಜ್ಯೋತಿಷ್ಯದವನು ಹೇಳಿ, ನಾನೂ ಸ್ವತಃ ಹೇಳಿ, ನೀವೇನು ಮಾಡಬೇಕು ಗೊತ್ತಾ, ದೈವ ನಂಬಿಕೆ ಅನ್ನೋದು ಒಂದು ಇಟ್ಕೋಬೇಕು. ಆ ದೈವ ನಂಬಿಕೆ ಇಟ್ಕೊಂಡು ನೀವು ಆಧಾರಪೂರ್ವಕವಾಗಿರ್ತಕ್ಕಂಥ ಆ ದೇವರುಗಳು, ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳನ್ನ ನಮಸ್ಕರಿಸ್ಕೊಂಡ, ಆ ಗ್ರಹಗಳಿಗೆ ಯಾರು ಅಧಿದೇವತೆಗಳು ಅಂದರೆ ಆ ಗ್ರಹಗಳೇ ಹೋಗಿ ಯಾರನ್ನು ಪೂಜೆ ಮಾಡ್ತಾರೋ ಅವ್ರನ್ನ ಭದ್ರವಾಗಿ ಹಿಡ್ಕೋಬೇಕು. ಪ್ರತಿದಿನ ಪೂಜೆ ಮಾಡಬೇಕು. ಎಷ್ಟು ದಿವಸವರೆಗೂ ಮಾಡಬೇಕು? ಒಂದು ವಾರ ಮಾಡಿದ್ರೆ ಸಾಕ. ತಿನ್ನೋದು ದಿನಾ ತಿನ್ನೋದು ಯಾಕೆ, ವರ್ಷಕ್ಕೊಂದ್ಸರಿ ತಿನ್ನಿ. ಹಾಗೆ ಇದೆಲ್ಲನೂ ರೂಪುರೇಖೆಗಳು ಯಾವತ್ತು ಹೊಡೆದು ಕರೆಕ್ಟಾಗಿ ಈ ಥರ ಹೇಳಿದಾಗ ಏನು ಮಾಡ್ತೀರಾ ಗೊತ್ತಾ, ಅಯ್ಯೋ ಬೈತಾರೆ ಅಂದ್ಬಿಡ್ತೀರ. ಇದನ್ನೆಲ್ಲ ಸರಿತಿದ್ದುಪಡಿಸ್ಕೊಳ್ಳೋವರೆಗೂ ಯಾವ ಕಾಲಕ್ಕೂ ಯಾರೂ ಉದ್ಧಾರ ಆಗಲ್ಲ. ಆದರೆ ದೈವ ನಂಬಿಕೆ ಇಟ್ಕೊಂಡ್ರೆ ಎಂಥ ಶಾಸ್ತ್ರವು ಸುಳ್ಳು ಮಾಡೋಕ್ಕೆ ಸಾಧ್ಯ ಅಲ್ಲ, ಖಂಡಿತವಾಗ್ಲೂ ಮಾಡ್ತಾನೆ. ಆದರೆ ನಿಮ್ಗೆ ಆ ನಂಬಿಕೆ ಇಟ್ಕೊಂಡು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಿದ್ರೆ ಮಾತ್ರ ನಿಜವಾದ ಸತ್ಯ ಅರಿವಾಗತ್ತೆ. ಒಳ್ಳೆಯದಾಗಲಿ.